ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರಿ, ಈ ತರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಅಲ್ಲ, ಮಾವನ್ಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದೆಯಾ? ಅದು ಈ ವಯಸ್ಸಲ್ಲೂ ನೈಟ್ ಡ್ಯೂಟಿ ಮಾಡೋಷ್ಟು? ಯಾರಿಗೆ ಗೊತ್ತಮ್ಮ, ಏನಾದರೂ ಹೇಳ್ಕೊಂಡ್ರೆ ತಾನೆ ಬಾಯ್ಬಿಟ್ಟು ಗೊತ್ತಾಗೋದಕ್ಕೆ. ಅದು ನಿಜಾನೇ ಬಿಡು. ಮನೆಯವ್ರ ಹತ್ರನೇ ವಿಷಯ ಮುಚ್ಚಿಟ್ರೆ ನಮ್ಗೆ ಗೊತ್ತಾಗ್ಬೇಕು. ಇದು ಆಫೀಸಿಗೆ ಲೇಟ್ ಆಗ್ತಿಲ್ಲ ನಿಮಗೆ? ಇಲ್ಲ, ಪರ್ಮಿಷನ್ ಕೇಳಿದ್ದೀನಿ. ಒಂದೆರಡು ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ಬೇಕು. ಸರಿ. ಹರಿ, ಒಂದು ಹೆಲ್ಪ್ ಮಾಡ್ತೀಯಾ? ಹೇಳು. ಆಫೀಸ್ಗೆ ಆನ್ ದ ವೇ ಹೋಗ್ತಾನೆ ಇನ್ನೊಂದು ಅಂಗಡಿ ಇದೆ, ಅಡ್ರೆಸ್ಸು ಕೊಡ್ತೀನಿ, ಏನು ಕೆಲಸ ಅಂತಾನು ಹೇಳ್ತೀನಿ. ಪ್ಲೀಸ್ ಹರಿ, ಹೆಲ್ಪ್ ಮಾಡಿ. ಸಾರಿ, ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕೆಲಸ ಇದೆ, ಯಾರನ್ನ ಮೀಟ್ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ದಟ್ಸ್ ಓಕೆ, ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನೇ ಹೋಗಿ ಕೆಲಸ ಮುಗಿಸ್ಕೊಳ್ತೀನಿ. ಅಲ್ಲಿ ತಂಗ ಡ್ರಾಪ್ ಮಾಡ್ತೀನಿ. ಇಲ್ಲ, ಒಂದೆರಡು ಕೆಲಸ ಇದೆ, ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ತೀನಿ. ಶೋರ್? ಯಾ, ಬಾಯ್. ಬಾಯ್. ಸಾರಿ. ದಟ್ಸ್ ಓಕೆ. ಅಯ್ಯಯ್ಯೋ, ಟೈಮ್ ಆಗುತ್ತಲ್ಲಪ್ಪ, ಸೇವ್ ಮಾಡ್ಬಿಡ್ತೀನಿ. ಎಲ್ಲ ಮುಳುಗೋಯ್ತು ಹರಿ. ಏನಾಯ್ತು? ಆರ್ ಯು ಆಲ್ ರೈಟ್? ಯಾಕೆ ಹೇಳ್ತಾ ಇದೀಯಾ? ಏನ್ ಮಾಡ್ಲಿ, ತಲೆ ಚಿಟ್ಟಿಡಿತಾ ಇದೆ, ಒಂದು ತೋಚ್ತಾ ಇಲ್ಲ. ಬೇಬಿ, ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಏನಾಯ್ತು ಹೇಳು. ಏನ್ ಹೇಳಿ? ನೋಡು, ನೋಡು. ಅಯ್ಯೋ ದೇವ್ರೆ, ಇದು ಡೂಪ್ಲಿಕೇಟ್ ಅಂತ ಹುಡುಗೇನಾದ್ರು ಗೊತ್ತಾಗೋಯ್ತಾ? ಅಥವಾ ನಾನೇ ಈ ಕೆಲಸ ಮಾಡಿರೋದು ಅಂತ ಏನೋ? ಅಯ್ಯಯ್ಯೋ, ಏನಪ್ಪ ಮಾಡೋದು? ಬೇಬಿ, ಸಮಾಧಾನ ಮಾಡ್ಕೊ. ಏನಾಯ್ತು ಕರೆಕ್ಟ್ ಆಗಿ ಹೇಳು. ಹರಿ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಹರಿ? ನಾನ್ ಮೊದ್ಲೇ ಟೆನ್ಷನ್ ಇದ್ದೀನಿ. ಇದ್ಯಾವ್ದು ನನ್ ಒಡವೆ ಅಲ್ಲ ಹರಿ, ಇದು ಡೂಪ್ಲಿಕೇಟ್ ಚಿನ್ನ ಅಲ್ಲ. ನಾನು ಅಮ್ಮನ್ನು ಕೇಳ್ದೆ, ಅವ್ರು ಪರ್ಚೇಸ್ ಮಾಡೋ ಬಿಲ್ಲು ತೋರಿಸಿದ್ದಾರೆ. ಆ ಅಂಗಡಿಗೆ ಹೋಗಿ ವಿಚಾರಿಸ್ದೆ, ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಇದು ನಾ ಮಾಡ್ಕೊಟ್ರೋ ಒಡವೆ ಅಲ್ಲ, ಇದು ಡೂಪ್ಲಿಕೇಟ್ ಅಂತಂದ್ರು. ಇದೇನೋ ಮೋಸ ಆಗಿದೆ ಹರಿ, ಖಂಡಿತ ಇಲ್ಲೇನೋ ಮೋಸ ಆಗಿದೆ. ಅಂದಾಜ್ ಹಾಗೆ 3.5 ಲಕ್ಷ ಆಗ್ಬೋದು. ಬೇಬಿ, ಅಲ್ಲ, ಇದೆಲ್ಲ ಹೇಗಾಗ ಸಾಧ್ಯ ಹೇಳು? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಈಗ ಆಗೋಗಿದ್ಯಲ್ಲ, ಇರೋ 3 ಜನದಲ್ಲಿ ಕದ್ದವ್ರು ಯಾರು ಅನ್ನೋ ಹಾಗೆ ನನಗೆ ಗೊತ್ತು ಹರಿ. ಈ ಕೆಲ್ಸನ ನಿಮ್ಮನೆ ಅವರೇ ಮಾಡಿರೋದು. ನನ್ಗೆ ಅವ್ರ ಮೇಲೆ ಡೌಟು. ಬೇಬಿ, ಮನೆಯವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ ಹೇಳು? ಅದು ಅಲ್ಲದೆ ಅವ್ರು ಯಾರು ನಮ್ಮ ರೂಮಿಗೆ ಬರೋದೇ ಇಲ್ಲ ನೋಡು. ಮೋಸ್ಟ್ಲಿ ಇದು ಹೊರಗಡೆನೆ ಆಗಿರೋ ಮಿಸ್ಟೇಕ್ ಅನ್ಸುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ವಿಚಾರಿಸ್ತೀನಿ. ಕಾಮ್ ಡೌನ್ ಪ್ಲೀಸ್. ಅಂದ್ರೆ ಏನೇನ್ ಮಾತನಾಡ್ತ? ನಾನ್ ಸುಳ್ಳು ಹೇಳ್ತಾ ಇದ್ದೀನ? ನನ್ನ ಒಡವೆನ ನಾನೇ ಮುಚ್ಚಿಟ್ಟು ನಾಟಕ ಮಾಡ್ತಾ ಇದ್ದೀನ? ಬೇಬಿ, ಅಲ್ಲ ಬೇಬಿ, ನಾನು ಹೇಳ. ಸರಿ, ಈ ಕೆಲಸ ಯಾರೇ ಮಾಡಿರ್ಲಿ, ನಮ್ಮ ಹತ್ರ ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ಅಲ್ಲ ಬೇಬಿ, ನೋಡು, ಅದು ಹಾಗಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಕಾಮಾಗಿರು, ಸಮಾಧಾನ ಮಾಡ್ಕೊಂಡು ನಾನು ಎಲ್ಲ ವಿಚಾರಿಸ್ಕೊಂಡು ಬರ್ತೀನಿ. ಇದು ಬೇರೆ ಕಡೆ ಆಗಿರೋ ಮಿಸ್ಟೇಕು ಅನ್ಸುತ್ತೆ. ನಾನೇ ಖುದ್ದಾಗಿ ಇದ್ರ ಬಗ್ಗೆ ವಿಚಾರಿಸ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊ, ಪ್ಲೀಸ್. ಆ ಥರ ಪಡ್ಬೇಡ, ಹುಡುಕ್ಬೇಡ ಪ್ಲೀಸ್. ಅಯ್ಯೋ, ಈಗೇನಪ್ಪ ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಏನು ಮಾಡೋದು? ಅಯ್ಯೋ ದೇವ್ರೆ. ಅತ್ತೆ, ಜಾನು ಯಾಕೆ ಫೋನ್ ಮಾಡಿದ್ಲು? ಇಲ್ಲಿಗೆ ಬರ್ತಾಳಂತ? ಇಲ್ಲ ವೀಣಾ, ಆ ವಿಷಯ ಏನೂ ಹೇಳಲಿಲ್ಲ. ಆದರೆ
ಅತ್ತೆನ್ ಕರ್ಕೊಂಡು ಹೋಗೋದಕ್ಕಾಗತ್ತಾ ಅಂತ ಕೇಳ್ತಿದ್ಲು. ಹೌದಾ? ಯಾಕೆ ಕೇಳಿದ್ಲು? ಯಾಕಂದ್ರೆ ಮಾವ ಅಜ್ಜಿನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತಂದಾಗ ಗಂಡ ಹೆಂಡತಿ ಇಬ್ರು ಅಜ್ಜಿ ಇಲ್ಲೇ ಇರ್ಲಿ, ಹುಷಾರಾದ್ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಹಾಗೆ ಹೇಳಿದ್ಲು ಅಂತ. ಜಯಂತ್ ಅವರೇ ಏನಾದರೂ ಕರ್ಕೊಂಡು ಹೋಗೋ ಕೇಳು ಅಂತ ಹೇಳಿರ್ಬೋದಾ? ಛೆ ಇಲ್ಲಮ್ಮ, ಅಳಿಯಂದ್ರ ಅಥದವ್ರಲ್ಲ, ನಿನ್ಗೂ ಗೊತ್ತಲ್ವಾ. ಅವರೇ ತಾನೇ ಬಲ್ವಂತ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದ್ಮೇಲೆ ಅವರೇ ಯಾಕೆ ಹಾಗೆ ಹೇಳ್ತಾರೆ? ಏನೋ ಇರಬೇಕು. ಇನ್ನೊಂದ್ಸಲ ಫೋನ್ ಮಾಡಿ ನಾನೇ ತಿಳ್ಕೊತೀನಿ. ಆದರೂ ಅತ್ತೆ, ಅಜ್ಜಿ ಇಲ್ಲಿಗೆ ಬಂದರೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಹೌದು ವೀಣಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಮಾವನ್ಗೆ ಏನೋ ಒಂದು ಕೆಲಸ ಇತ್ತು, ತೂಗಿಸ್ಕೊಂಡು ಹೋಗೋರು. ಈಗ ಅದು ಇಲ್ಲ. ಈಗ ಅತ್ತೆ ನೋಡ್ಕೊಳ್ಳೋದ್ರ ಜೊತೆಗೆ ಜಾನು ಬಾಣನ್ ತನಕ ಕರ್ಕೊಂಡ್ಬರ್ಬೇಕು. ಇದೆಲ್ಲ ಹೇಗಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ಅತ್ತೆ, ಎಲ್ಲದಕ್ಕೂ ಮಾವನೇ ಯಾಕೆ ಕಷ್ಟಪಡಬೇಕು ಹೇಳಿ? ಈಗ ಆಟೋ ಓಡಿಸ್ತಾ ಇದ್ದಾರಲ್ವಾ, ಅದರಲ್ಲೇ ಹೇಗೋ ತೂಗಿಸ್ಕೊಂಡು ಹೋಗ್ಬೋದಲ್ವಾ ಅತ್ತೆ? ಈ ಎರಡೆರಡು ಕೆಲಸ ಮಾಡೋದು ಬೇಕಾ ಹೇಳಿ? ನಾನು ಅದನ್ನೇ ಹೇಳ್ದೆ ವೀಣಾ. ಜಾನು ಬಾಣಂತನ ಮಾಡಿ ಕಳಿಸೋವರೆಗೂ ಹೋಗ್ತೀನಿ, ಆಮೇಲೆ ಹೋಗಲ್ಲ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ಆ ಕೆಲಸನೂ ಇಲ್ಲದೆ ಆಯ್ತು. ಅಲ್ಲ ಅತ್ತೆ, ಎಲ್ಲದಕ್ಕೂ ನೀವಿಬ್ಬರೇ ತಲೆ ಕೆಡಿಸ್ಕೋಬೇಕಾ? ಇವರು ಎಲ್ಲ ದುಡಿತಾ ಇದ್ದಾರೆ ತಾನೆ. ತಿಂಗಳಿಗಿಷ್ಟು ಅಂತ ಸ್ವಲ್ಪ ಎಕ್ಸ್ಟ್ರಾ ಖರ್ಚನ್ನು ಇಬ್ಬರ ಹತ್ರನೂ ಕೊಡೋದಿಕ್ಕೆ ಹೇಳಿದ್ರೆ 4 ಜನ ಹಂಚ್ಕೊಂಡ್ರೆ ಹಂಗೂ ಸ್ವಲ್ಪ ಭಾರ ಕಡಿಮೆ ಆಗುತ್ತಲ್ವ ಅತ್ತೆ? ಅದು ಸರಿನೇ ವೀಣಾ, ಆದರೆ ಮಕ್ಕಳ ಮೇಲೆ ಎಷ್ಟು ಅಂತ ಭಾರ ಹಾಕೋದು? ಸರಿಯಾಗಿ ಹೇಳಿದ್ರಿ ಅತ್ತೆ. ಜಾನು ಇವರಿಬ್ಬರಿಗೂ ತಂಗಿನೇ ತಾನೆ, ಏನು ಹೊರಗಡೆಯವ್ರ ಮೇಲೆ ಖರ್ಚು ಮಾಡ್ತಿದ್ದಾರೆ? ವೀಣಾ, ಮಕ್ಕಳು ಚಿಕ್ಕವರಿದ್ದಾಗಲೇ ಚಂದ. ದೊಡ್ಡೋರಾಗ್ತಿದ್ದ ಹಾಗೆ ಪರಿಸ್ಥಿತಿ ಮನಸ್ಥಿತಿ ಎರಡೂ ಬದಲಾಗತ್ತೆ. ಆಗ ಪ್ರತಿಯೊಂದಕ್ಕೂ ಲೆಕ್ಕ ಹಾಕೋಕ್ ಶುರು ಮಾಡ್ತಾರೆ. ಅದಕ್ಕೆ ವೀಣಾ, ವಯಸ್ಸಾಗಬಾರ್ದು. ವಯಸ್ಸಾದ್ಮೇಲೆ ಬೇರೆಯವ್ರಿಗೆ ಹೊರೆ ಆಗಬಾರ್ದು. ಹೊರೆ ಆಗೋಕ್ಕೂ ಮುಂಚೆನೆ ಜೀವ ಹೋಗ್ಬಿಟ್ರೆ ಒಳ್ಳೇದು. ಅತ್ತೆ ಬಿಡ್ತು ಅನ್ನಿ ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಏನೇನೋ ಮಾತಾಡಿ ನಂಗೆ ಬೇಜಾರು ಮಾಡಬೇಡಿ ನೀವು. ಸರಿ, ಇದು ಸಾಕ ನೋಡು. ಇನ್ನೊಂದು ಸ್ವಲ್ಪ ಬೇಕಲ್ವ ಅತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.